ಕಿತ್ತೋಯ್ತು. ಫೇಸಿಗೆ ಮಾಸ್ಕ್ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ತಣ್ಣಗಾಗ್ತಾಯಿದೆ. ಬೋಳ್ಗುಂಡಿ, ಎಸ್ ವೆಲ್ಕಮ್ ಬ್ಯಾಕ್ ಟು ಮೇಘಾ ಆ್ಯಂಡ್ ಸಂಜೆ ವ್ಲಾಗ್ಸ್. ಇವತ್ತು ನಾನು ಕಂಟಿನ್ಯೂಸ್ ಶೂಟ್ ಮಾಡಿ ಪಿಂಪಲ್ ಎಲ್ಲ ಜಾಸ್ತಿ ಆಗಿದೆ, ಮಾಗೆಲ್ಲ ತುಂಬ ದಿನ ಆಯಿತು ಸ್ಕಿನ್ ಕೇರ್ ಮಾಡಿ. ಹಾಗಾಗಿ ಇವತ್ತು ಸಿಂಪಲ್ ಆಗಿರೋದೊಂದು ಸ್ಕ್ರಬ್ ಮಾಡುವ ಅಂತ, ಹಾಗೆ ನಿಮ್ಗೆ ತೋರಿಸುವ ಅಂತ. ಏನು ಮಾಡ್ತೀನಿ ತೋರಿಸ್ತೇನೆ. ಓಕೆ, ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೇಘಾ ಆ್ಯಂಡ್ ಸಂಜು ವ್ಲಾಗ್ಸ್. ಸೊ ಈಗ ಸ್ಕ್ರಬ್ಗೆ ಏನೇನು ಯೂಸ್ ಮಾಡ್ತೀನಿ ಅಂತಂದರೆ, ಫೇಸ್ಗೆ ಇಷ್ಟು ಕಾಫಿ ಪೌಡರ್. ಇದು ಇನ್ಸ್ಟಂಟ್ ಕಾಫಿ ಪೌಡರ್ ಅಲ್ಲ, ನಾರ್ಮಲ್ ಫಿಲ್ಟರ್ ಕಾಫಿ ಪೌಡರ್ ಇರುತ್ತಲ್ಲ ಅದು. ಇಷ್ಟು ಆಯಿತಾ. ಇದಕ್ಕೆ ಒಂದು 4 to 5 ಡ್ರಾಪ್ಸ್ ಲೆಮನ್ನು ಮತ್ತು ಹನಿ ಅಷ್ಟೇ ಮಿಕ್ಸ್ ಮಾಡ್ಕೊಂಡು ಮತ್ತೆ ಬರ್ತೀನಿ. ಸೊ ಈಗ ನಿಂಬೆಹಣ್ಣು, ಹನಿ, ಕಾಫಿ ಪೌಡರು ಇಷ್ಟು ಇದೆಯಾ. ನನ್ನ ಮನೆ ಎಷ್ಟು ಸೈಲೆಂಟಾಗಿದೆ ಇವತ್ತು ಸಂಜು ಅವ್ರು ಶೂಟಿಂಗ್ ಹೋಗಿದ್ದಾರೆ. ಟೈಮ್ ಆದರೆ ಅವರ ಶೂಟಿಂಗ್ ಸೆಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೇನೆ, ನೋಡುವ. ಸೊ ಇದನ್ನು ಮಿಕ್ಸ್ ಮಾಡಿ, ಸುಮಾರು ಜನ ಹೇಳ್ತಾರೆ ಹನಿ ಏನಾದರೂ ಐಬ್ರೋಸಿಗೆ ಟಚ್ ಆದರೆ, ಕೂದಲಿಗೆ ಟಚ್ ಆದರೆ ಬಿಳಿ ಕೂದಲು ಬರುತ್ತೆ ಅಂತ. ಅದು ನಿಜಾನಾ? ನಿಜ ಆದರೆ ನನಗೆ ಕಮೆಂಟಲ್ಲಿ ಹೇಳಿ, ಅದು ನಿಜಾನಾ ಏನು ಅಂತ. ನಾನು ತುಂಬ ಸಲ ಇದನ್ನೇ ಮಾಡೋದು, ನನಗೇನು ಆಗಿಲ್ಲ. ಪಿಂಪಲ್ ಬೆಳಗ್ಗೆ ಕಿತ್ತೋಯ್ತು. ಇಷ್ಟು ಬೇಬಿ ಹೇರ್ಸ್ ಇದೆಯಪ್ಪ, ಅದಕ್ಕೆ ಮೊದಲೇ ಬಾಣಲಿ ಅದರಲ್ಲಿ ಇದು ಬೇರೆ ಹಿಂಗೆಲ್ಲ ಹಚ್ಕೊಂಡು ಚಲೋ ಹೋಗ್ತಾ ಇದೆ ಇಲ್ಲ. ಮತ್ತು ನಾನೇ ಕ್ಲೀನ್ ಮಾಡಬೇಕು. ಹಿಂಗೆ ಹಾಕ್ಕೊಂಡು ಫೇಸಿಗೆ ಮಾಸ್ಕ್ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಎಷ್ಟು ಸ್ಕಿನ್ ಡಲ್ ಆಗಿದೆ ಅಂದರೆ ಮುಖನೇ ನೋಡ್ಕೊಳಕ್ಕಾಗ್ತಿಲ್ಲ. ವೈಟ್ ಹೆಡ್ಸ್ ಎಲ್ಲ ನೀಟಾಗಿ ಒಂದು 2 minutes ತುಂಬ ಹೆವಿ ಫೋರ್ಸ್ ಹಾಕೆಲ್ಲ ಮಾಡಬಾರ್ದು. ಜಸ್ಟ್ ಆಯಿತಾ. ಕಾಫಿ ಇದು ಅಂದರೆ ಇದಕ್ಕೆ ಕಾಫಿ ಪೌಡರ್ಗೆ ಸಕ್ಕರೆ ಹನಿ ಹಾಕಿನೂ ಮಾಡ್ತಾರೆ. ಬಟ್ ಅದು ಇನ್ಸ್ಟಂಟ್ ಕಾಫಿ ಪೌಡರ್ ಇದ್ದರೆ, ಇದು ಆ್ಯಕ್ಚುಲಿ ಫಿಲ್ಟರ್ ಕಾಫಿ ಅಲ್ವಾ, ಸ್ವಲ್ಪ ತರಿ ಇರುತ್ತೆ, ಸ್ಕ್ರಬ್ ಥರ ಅನಿಸುತ್ತೆ. ಸೊ ಆ ಕಾಫಿ ಪೌಡರ್ಗೆ ಲೆಮನ್ ಡಾರ್ಕ್ ಸ್ಪಾಟ್ಸ್ನ ಕಮ್ಮಿ ಮಾಡುತ್ತೆ. ಸ್ವಲ್ಪ 3 to 4 ಡ್ರಾಪ್ಸ್ ಅಷ್ಟೇ. ನಂಗೆ ನಿಜವಾಗ್ಲೂ ಇದೆಲ್ಲ ಸ್ಕಿನ್ ಕೇರ್ ಬಗ್ಗೆ ಗೊತ್ತಿಲ್ಲ, ತುಂಬ ಕೇರ್ ಮಾಡೋಕ್ಕೆ ಹೋಗೋದಿಲ್ಲ. ಅಯ್ಯೋ ಹೋಗು ಮತ್ತೆ ಮೇಕಪ್ ಹಾಕೋ ಮತ್ತೆ ಆಗುತ್ತೆ ಮತ್ತೆ. ಇವಾಗ ಆ್ಯಕ್ಚುಲಿ ವಾಶ್ ಮಾಡಿಬಿಡ್ತೀನಿ, ವಾಶ್ ಮಾಡಿದ್ಮೇಲೆ ತೋರಿಸ್ತೀನಿ. ಸ್ವಲ್ಪ ನೀಟಾಯಿತು. ಎಸ್, ನನಗೆ
ಬಾಡಿ ಸಿಕ್ಕಾಪಟ್ಟೆ ಹೀಟು. ಕ್ಯಾಮ್ರಾ ಅಂದರೆ ಲೈಟ್ಸು, ಆಮೇಲೆ ಟ್ರಾವೆಲ್ಲು. ಸೊ ಹಾಗಾಗಿ ಕರೆಕ್ಟಾಗಿ ಶೆಡ್ಯೂಲ್ ಶುರು ಆಗೋಕ್ಕೆ ಮುಂಚೆ ಅದು ಪಿಂಪಲ್ ಆಗುತ್ತೆ, ಇಲ್ಲಾಗುತ್ತೆ ಅಥವಾ ಇಲ್ಲಾಗುತ್ತೆ ಅಥವಾ ಇಲ್ಲಾಗುತ್ತೆ. ಸೊ ಸ್ಕಿನ್ ಡಾಕ್ಟರ್ ಹತ್ರ ಹೋಗಬೇಕು. ಟ್ರೀಟ್ಮೆಂಟ್ ಶುರು ಆದರೆ ವರ್ಸ್ಟ್ ಆಗುತ್ತೆ ಫಸ್ಟು, ಆಮೇಲೆ ಸರಿ ಹೋಗೋದು. ಸೊ ಸಿಚುವೇಶನ್ ನೋಡಿಕೊಂಡು ಸ್ಕಿನ್ ಡಾಕ್ಟರ್ ಹತ್ರ ಹೋಗೋದು. ಈಗ ಈ ಥರ ಇದೆ, ಬಟ್ ಹೌದಲ್ಲಿ ಹಿಂಗೆ ಅಂದ್ಕೊಳ್ಳೋಣ. ಈಗ ಮುಖ ತೊಳೆದ್ರೆ ಫೀಲ್ ಬರ್ತಿದೆ. ಈಗ ಆಯಿತಾ. ಇದ್ರ ಮೇಲೆ ಆ್ಯಕ್ಚುಲಿ ಫೇಸ್ ಪ್ಯಾಕ್ ಹಾಕ್ತಾರೆ, ನನಗೆ ಬೇರೆ ಏನು ಮಾಡೋಕ್ಕೆ ಇಷ್ಟ ಇಲ್ಲ. ಅದ್ರ ಬದಲಾಗಿ ಇದು ಎಂಥ ಶೀಟ್ ಮಾಸ್ಕ್ ಇದನ್ನು ಹಾಕ್ತೀನಿ. ನಾನು ವಿಟಮಿನ್ ಸಿ ಸೀರಮ್ ಮಾಸ್ಕ್ ಹಾಕ್ತೀನಿ. ಆ್ಯಕ್ಚುಲಿ ಇದು ನನಗೆ ಚೆನ್ನಾಗಿ ವರ್ಕ್ ಆಗಿದೆ. ಇದು 15 ಮಿನಿಟ್ಸ್ ಹಾಕಿ ಇದನ್ನು ಆ್ಯಕ್ಚುಲಿ ನಾನು ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ, ತಣ್ಣಗಿರುತ್ತೆ. ಸ್ಕ್ರಬ್ ಮಾಡಾದ್ಮೇಲೆ ಒಂಥರ ಆಗಿರುತ್ತಲ್ಲ, ಸೊ ಇದನ್ನು ಹಾಕಿದ್ರೆ ತಣ್ಣಗಾಗುತ್ತೆ ಫೇಸು. ಹಾಕಿ 15 ಮಿನಿಟ್ಸ್ ಬಿಟ್ಟು ತಣ್ಣಗಾಗ್ತಾಯಿದೆ. ಇದರೊಳಗೆ ಉಳಿದಿರೋದನ್ನ ನಾನು ವೇಸ್ಟ್ ಮಾಡೋದಿಲ್ಲ. ನಾವು ತಕ್ಕೋಗಲ್ಲ, ಈ ಥರ ಏನೆಲ್ಲ ತೆಗ್ದು ಬಾಯ್. 15 ಮಿನಿಟ್ಸ್ ಆಗಿದೆ, ತೆಗೆಯುವ. ಈಗ ಫ್ರೆಶ್ ಫೀಲ್ ಆಗ್ತಿದೆ ಗೊತ್ತಾ. ಎಲ್ಲ ಹೀಗೆ ಇಲ್ಲೇ ಇದೆಲ್ಲ ಸ್ಕಿನ್ಗೆ ಅಬ್ಸರ್ವ್ ಆಗೋಕ್ಕೆ ಬಿಟ್ಬಿಡೋದು. ಇದೊಂದು 5 ಮಿನಿಟ್ಸ್ ಅಬ್ಸರ್ವ್ ಆಗಕ್ಕೆ ಬಿಡ್ತೀನಿ. ಆಮೇಲೆ ನಾನು ಫೇಸ್ ವಾಶ್ ಮಾಡ್ತೀನಿ ಯೂಶ್ವಲಾಗಿ ಕೋಲ್ಡ್ ವಾಟರಲ್ಲಿ. ಒಬ್ಬೊಬ್ಬರು ಶೀಟ್ ಮಾಸ್ಕ್ ಹಾಕಿದ್ಮೇಲೆ ಫೇಸ್ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಅಂತಾರೆ, ಬಟ್ ನಂಗೆ ಅದೇನೋ ಈ ಥರ ಫೀಲ್ ಆಗುತ್ತೆ ಅಂತ ಒಂದು 5 ಮಿನಿಟ್ಸ್ ಬಿಟ್ಟು ಸುಮ್ಮನೆ ತಣ್ಣೀರಲ್ಲಿ ವಾಶ್ ಮಾಡ್ಕೊತೀನಿ. ಬಾಯ್. ಸೊ ಫ್ರೆಶ್ ಅಪ್ ಆಗಿ ಮುಖನ ತಣ್ಣೀರಲ್ಲಿ ತೊಳ್ಕೊಂಡು ಈಗ ನಾನೇನು ಯೂಸ್ ಮಾಡ್ತೀನಿ ಗೊತ್ತಾ, ಟೋನರ್. ಇದು ರೈಸ್ದು ಬ್ರ್ಯಾಂಡ್ ಹೆಸರು ರೈಸು ಟೋನರ್ ಯೂಸ್ ಮಾಡ್ತೀನಿ. ಇದಾದಮೇಲೆ ಸೀರಮ್ ಯೂಸ್ ಮಾಡ್ತೀನಿ. ಇದು ಐಫನ್ದು. ಇದು ಕಲರ್ ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ಇದನ್ನು ನಾನು 1.5 ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ. ಮಾರ್ಕ್ ಕಮ್ಮಿ ಆಗ್ತಾಯಿದೆ, ನನಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಮ್ಮಿ ಆಗ್ತಾಯಿದೆ. ನೋಡಬೇಕು, ನಾನು ಇದಕ್ಕೆ ಅಂತಲೇ ಫಿಕ್ಸ್ ಆಗಲ್ಲ, ಯಾವಾಗಲೂ ಬೇರೆ ಟ್ರೈ ಮಾಡ್ತಾಯಿರ್ತೀನಿ. ಅದಕ್ಕೆ ಅನ್ಸುತ್ತೆ ಹಾಳಾಗೋ. ಇದೊಂದು ಡ್ರಾಪ್ಸ್ ಥರ ಗ್ಲೂ ಇದೆ, ತಳ ಅಂತ ಇದೆ. ನಾನು ಯಾಕೆ ಒಳ್ಳೆ ಹಿಂಗಾಡ್ತಿದ್ದೀನಿ. ಬಾಂಡಿ ಅಷ್ಟೇ. ಇದಾದಮೇಲೆ ಸನ್ಸ್ಕ್ರೀನ್. ಇದು ಐಫನ್ದೆ.
ಈ ಪ್ರಮೋಷನ್ ವಿಡಿಯೋ ಎಲ್ಲ ಆಮೇಲೆ ಸ್ವಲ್ಪ ದಿನ ಇದು ಇನ್ನೊಂದು ಸ್ವಲ್ಪ ದಿನ ಬೇರೆ ಪ್ರಾಡಕ್ಟು. ಸನ್ಸ್ಕ್ರೀನ್ ಇಷ್ಟೇ, ಜಾಸ್ತಿ ಹಾಕಲ್ಲ ನಾನು. ಈಗ ಸ್ವಲ್ಪ ಮೇಕಪ್ ಎಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ, ಜಸ್ಟ್ ಹೇಳಿದ್ನಲ್ಲ ಟೈಮ್ ಆದರೆ ಸಂಜು ಅವರ ಶೂಟಿಂಗ್ ಸೆಟ್ಟಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಲೈಟಾಗಿ ಐಬ್ರೋ ಫಿಲ್ ಮಾಡ್ತೀನಿ. ಇದಾಯಿತು. ನೆಕ್ಸ್ಟ್ ಲಿಪ್ ಬಾಮ್. ಲಿಪ್ ಬಾಮ್ ಕೂಡ ಐಫೋನ್ದು. ಆ್ಯಕ್ಚುಲಿ ಇದರಲ್ಲಿ ಪ್ರಾಡಕ್ಟ್ಸ್ ಚೆನ್ನಾಗಿದೆ, ಹಾಗಾಗಿ ನನ್ನ ಡಾರ್ಕ್ ಸರ್ಕಲ್ ಮಾತ್ರ ಕಮ್ಮಿ ಆಗಿಲ್ಲ. ಏನು ಮಾಡೋಕ್ಕಾಗಲ್ಲ, ಅದು ಏನು ಹಾಕ್ಕೊಳ್ಳಿಲ್ಲ ಅಂದರೂ ಬ್ಲಷ್ ಹಾಕ್ಕೊಳ್ತೀನಿ, ನನಗೆ ಇಷ್ಟ. ಈಗ ಲಿಪ್ಸ್ಟಿಕ್. ಲಿಪ್ ಬಾಮೇ ಸಾಕಿತ್ತು, ಬಟ್ ಲಿಪ್ ಲೈನರ್. ಈಗ ನ್ಯೂಡ್ ಶೇಡ್ಸ್ ಅಂದರೆ ಇಷ್ಟ, ಕಂಪ್ಲೀಟ್ ನ್ಯೂಡ್. ಕ್ಯೂಟ್ ಇದೆ ಅಲ್ಲ, ಕ್ಯೂಟ್ ಇದೆ ಅಂತ. ಅಯ್ಯೋ ರಾಮ ದೇವರೇ, ಒಂದು ಕೂದಲು ಬಾಚಿಕೊಂಡು ಟಾಟಾ ಹೋಗುವ. ಸೊ ಕೂದಲು ಬಾಚಿ ಆಯಿತು. ಈಗ ಸ್ವಲ್ಪ ಏನಾದರೂ ಊಟ ಮಾಡಿಕೊಂಡು ಹೊರಡ್ತೀನಿ. ಸೊ ಈ ನನ್ನ ಸ್ಕಿನ್ ಕೇರ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಷ್ಟೇ. ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ, ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಅದನ್ನು ಶೂಟ್ ಮಾಡೋದಕ್ಕೆ. ಶೂಟ್ ಇರೋ ಕಾರಣ ತುಂಬ ರೆಗ್ಯುಲರಾಗಿ ನಾನು ವೀಡಿಯೋಸ್ ಮಾಡೋಕ್ಕಾಗೋದಿಲ್ಲ, ಬಟ್ ಆದರೂ ಚಿಕ್ಕ ಪುಟ್ಟ ಮಾಡ್ತಾಯಿದ್ದೀನಿ ಅಷ್ಟೇ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್, ಮತ್ತೆ ಸಿಗುವ.